ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಸಂಗೀತ ಶೃಂಗೇರಿಯ ವಾಟರ್ ಅಡ್ವೆಂಚರ್ ನಟಿಗಿಂತ ಅವರ ತಾಯಿ ಇನ್ನೂ ಗಟ್ಟಿ. ಬೆಂಗಳೂರಿನಿಂದ ಪಾಂಡಿಚೇರಿಗೆ ಕೆಎಸ್ಟಿಡಿಸಿ ಪ್ಯಾಕೇಜ್ ಘೋಷಣೆ. 4 ದಿನದ ಪ್ಯಾಕೇಜ್ನಲ್ಲಿ ವಿವಿಧ ತಾಣಗಳ ದರ್ಶನ. ನೀಲಕುರಂಜಿ ಇನ್ ಡೇಂಜರ್ ಸಂಶೋಧನಾ ಸಂಸ್ಥೆ ವರದಿಯಿಂದ ಮಾಹಿತಿ ಬಹಿರಂಗ. ಉತ್ತರ ಪ್ರದೇಶದಲ್ಲಿ ನ್ಯೂ ಸ್ಟಾರ್ಟ್ಅಪ್ ಐಡಿಯಾ. ಜಪಾನ್ ಮಾದರಿಯಲ್ಲಿ ಹೊಸ ಪ್ರವಾಸೋದ್ಯಮ ಮಾಡೆಲ್. ಖ್ಯಾತ ನಟಿ ಸಂಗೀತ ಶೃಂಗೇರಿ ಸ್ಕೂಬಾ ಡೈವ್ ಅಡ್ವೆಂಚರ್ ಮಾಡಿದ್ದಾರೆ. ಇದರಲ್ಲಿ ಹೈಲೈಟ್ ಪಾಯಿಂಟ್ ಸಂಗೀತ ಅವರ ಅಡ್ವೆಂಚರ್ ಅಲ್ಲ, ಅವರ ತಾಯಿಯ ಅಡ್ವೆಂಚರ್ ಸ್ಪಿರಿಟ್. 51 ವರ್ಷದ ಭವಾನಿ ಅವರು ಕೂಡ ಸಂಗೀತ ಜೊತೆಗೆ ಸ್ಕೂಬಾ ಡೈವ್ ಮಾಡಿದ್ದಾರೆ. ಇದರ ಕುರಿತು ಪೋಸ್ಟ್ ಹಂಚಿಕೊಂಡಿರುವ ಸಂಗೀತ, ನಾವು ಮಾಡಿರುವ ಈ ಅಡ್ವೆಂಚರ್ ನಿಜಕ್ಕೂ ಮರೆಯಲಾಗದ ಕ್ಷಣ. ಜೀವನದಲ್ಲಿ ಧೈರ್ಯವಾಗಿ ಮುನ್ನಡೆಯಲು ಸದಾ ನನ್ನ ತಾಯಿಯೇ ಪ್ರೇರಣೆ. ಇನ್ನು ಹಲವಾರು ಅಡ್ವೆಂಚರ್ ಮಾಡುವ ಆಸೆ ಇದೆ ಎಂದು ತಿಳಿಸಿದ್ದಾರೆ. ಈ ಪೋಸ್ಟ್ ಕುರಿತು ರಿಯಾಕ್ಟ್ ಮಾಡಿರುವ ನೆಟ್ಟಿಗರು, ಮದರ್ ಇಸ್ ದಿ ಸೀಕ್ರೆಟ್ ಆಫ್ ಸಂಗೀತಾಸ್ ಎನರ್ಜಿ ಅಂತಿದ್ದಾರೆ. ಬೆಂಗಳೂರಿನಿಂದ ಪಾಂಡಿಚೇರಿ ತನಕ ಸಮುದ್ರ ತೀರಗಳ ಸುಂದರ ಪ್ರಯಾಣಕ್ಕೆ ಕೆಎಸ್ಟಿಡಿಸಿ ಪ್ಯಾಕೇಜ್ ಅನ್ನು ಘೋಷಿಸಿದೆ. 4 ದಿನದ ಪ್ರವಾಸದ ಪ್ಯಾಕೇಜ್ ಇದಾಗಿದ್ದು, ಬೆಂಗಳೂರಿನಿಂದ ಪ್ರಾರಂಭವಾಗುವ ಈ ಟೂರ್ನಲ್ಲಿ ಮದುರೈ, ಪಾಂಡಿಚೇರಿ, ಮಹಾಬಲಿಪುರಂ ಮುಂತಾದ ತಾಣಗಳನ್ನು ಪ್ರವಾಸಿಗರು ನೋಡಬಹುದಾಗಿದೆ. 5,470 ರೂಪಾಯಿ ಪ್ರವಾಸಿ ಶುಲ್ಕವನ್ನು ನಿಗದಿಪಡಿಸಲಾಗಿದ್ದು, ಪ್ರಯಾಣ ವ್ಯವಸ್ಥೆ, ಆಹಾರ ಹಾಗೂ ಗೈಡ್ ಸೇವೆಯನ್ನು ಕಲ್ಪಿಸಲಾಗಿದೆ ಎಂದು ಕೆಎಸ್ಟಿಡಿಸಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಗೆ ಕೆಎಸ್ಟಿಡಿಸಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ನೋಂದಣಿಯನ್ನು ಮಾಡಬಹುದು. ಗೆಬೋನ್ ದೇಶದ ಸುಮಾರು 88% ಭಾಗ ದಟ್ಟವಾದ ಕಾಡುಗಳಿಂದ ಆವೃತವಾಗಿದೆ. ಈ ದೇಶವು ಪರಿಸರ ಸಂರಕ್ಷಣೆಗೆ ಎಷ್ಟು ಒತ್ತು ನೀಡಿದೆ ಎಂದರೆ, ತನ್ನ ಒಟ್ಟು ಭೂಪ್ರದೇಶದ 10%ಕ್ಕಿಂತ ಹೆಚ್ಚು ಭಾಗವನ್ನು ರಾಷ್ಟ್ರೀಯ ಉದ್ಯಾನವನಗಳಾಗಿ ಘೋಷಿಸಿದೆ. ಇಲ್ಲಿನ ಲೊವಾಂಗೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ವಿಶಿಷ್ಟ ದೃಶ್ಯವನ್ನು ನೋಡಬಹುದು. ಇಲ್ಲಿನ ಆನೆಗಳು ಮತ್ತು ಕಾಡು ಹಂದಿಗಳು ಅಚ್ಚರಿಯ ರೀತಿಯಲ್ಲಿ ಸಮುದ್ರದ ಅಲೆಗಳ ನಡುವೆ ಸರ್ಫಿಂಗ್ ಮಾಡುತ್ತಾ ಅಥವಾ ಬೀಚ್ಗಳಲ್ಲಿ ಮೋಜು ಮಾಡುತ್ತಾ ಕಾಣಿಸಿಕೊಳ್ಳುತ್ತವೆ. ವಿಶ್ವದ ಅತಿದೊಡ್ಡ ಕೋತಿ ತಳಿಗಳಲ್ಲಿ ಗೆಬೋನ್ನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿದೆ. ಸಾವಿರಾರು ಸಂಖ್ಯೆಯ ಕೋತಿಗಳು ಒಂದೇ ಗುಂಪಿನಲ್ಲಿ ಸಂಚರಿಸುವ ಅದ್ಭುತ ದೃಶ್ಯ ಇಲ್ಲಿ ಮಾತ್ರ ನೋಡಲು ಸಾಧ್ಯ. ಅಂದಹಾಗೆ ಆ ಕೋತಿ ತಳಿಯ ಹೆಸರೇನು? ಕೇರಳದ ಜವಾಹರ್ಲಾಲ್ ನೆಹರು ಉಷ್ಣವಲಯದ ಸಸ್ಯೋದ್ಯಾನ ಮತ್ತು ಸಂಶೋಧನಾ ಸಂಸ್ಥೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ವರದಿಯೊಂದನ್ನು ಸಲ್ಲಿಸಿದೆ. ಈ ವರದಿಯ ಪ್ರಕಾರ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಅಪರೂಪದ ನೀಲಕುರಂಜಿ ಹೂಗಳು ಅನಿಯಂತ್ರಿತ ಪ್ರವಾಸೋದ್ಯಮ ಮತ್ತು ಮೂಲಸೌಕರ್ಯ ವಿಸ್ತರಣೆಯಿಂದಾಗಿ ಅಪಾಯದಲ್ಲಿದೆ ಎಂದು ತಿಳಿಸಿದೆ. ಸ್ಟ್ರೋಬಿಲಾಂಥೆಸ್ ಕುಂತಿಯಾನಾ ಅಥವಾ ನೀಲಕುರಂಜಿ ಹೂಗಳು ಅತ್ಯಂತ ಅಪರೂಪದ ಸಸ್ಯ ಪ್ರಭೇದಗಳಾಗಿದ್ದು, ಇದರ ಸಂರಕ್ಷಣೆಗೆ ಮುಂದಾಗದಿದ್ದಲ್ಲಿ ಪಶ್ಚಿಮ ಘಟ್ಟಗಳ ಈ ಅಪರೂಪ ಸೌಂದರ್ಯ ಮರೆಯಾಗುವುದರಲ್ಲಿ ಅನುಮಾನವೇ ಇಲ್ಲ ಎಂದು ಜವಾಹರ್ಲಾಲ್ ನೆಹರು ಸಂಶೋಧನಾ ಸಂಸ್ಥೆ ವರದಿಯಲ್ಲಿ ತಿಳಿಸಿದೆ. ಉತ್ತರ ಪ್ರದೇಶ ಪ್ರವಾಸೋದ್ಯಮದ ಮೆರುಗನ್ನು ಹೆಚ್ಚಿಸಲು ಸರ್ಕಾರ ನಿರ್ಧರಿಸಿದೆ. ನ್ಯೂ ಸ್ಟಾರ್ಟ್ಅಪ್ ಅಡಿಯಲ್ಲಿ ಕ್ಯಾಪ್ಸೂಲ್ ಪಾಡ್ಗಳು, ಕ್ಯಾರವಾನ್ ಪ್ರವಾಸೋದ್ಯಮ ಮತ್ತು ಥೀಮ್ ಆಧಾರಿತ ವಾಸ್ತವ್ಯಗಳಿಗೆ ಪ್ರಸ್ತಾವನೆಗಳನ್ನು ಆಹ್ವಾನಿಸಿದೆ ಎಂದು ತಿಳಿದುಬಂದಿದೆ. ಈ ಹೊಸ ಮಾದರಿಯ ಯೋಜನೆಯ ಭಾಗವಾಗಿ ಹೂಡಿಕೆದಾರರು ಮತ್ತು ಸ್ಟಾರ್ಟ್ಅಪ್ಗಳಿಗೆ ಪೂರಕವಾಗಲು 25% ಬಂಡವಾಳ ಸಬ್ಸಿಡಿಗಳು ಮತ್ತು ಸ್ಟಾಂಪ್ ಡ್ಯೂಟಿ ವಿನಾಯಿತಿಗಳನ್ನು ನೀಡಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವಾಲಯ ತಿಳಿಸಿದೆ. ಈ ಕುರಿತು ಮಾಹಿತಿ ನೀಡಿರುವ ಅಧಿಕಾರಿಗಳು, ಈ ಹೊಸ ಪ್ರವಾಸೋದ್ಯಮ ನೀತಿ ಯುವ ಪ್ರವಾಸಿಗರನ್ನ, ಹೂಡಿಕೆದಾರರನ್ನ ಆಕರ್ಷಿಸಲು ರೂಪಿಸಲಾಗಿದೆ. ಕ್ಯಾಪ್ಸೂಲ್ ಪಾಡ್ಗಳು, ಕ್ಯಾರವಾನ್ ಪ್ರವಾಸೋದ್ಯಮ ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮದ ಇಂಪ್ಯಾಕ್ಟ್ ಪ್ಲೇಯರ್ ಆಗಲಿದ್ದು, ಸ್ಥಳೀಯ ಆರ್ಥಿಕತೆಗೆ ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲಿದೆ ಎಂದು ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಈಜಿಪ್ಟ್ಗಿಂತ ಹೆಚ್ಚು ಪಿರಮಿಡ್ಗಳಿರುವ ದೇಶ ಯಾವುದು? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.